ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಗೆಲುವಿನ ಗುಟ್ಟು ಯೂಟ್ಯೂಬ್ ಚಾನಲ್. ಯಾರೆಲ್ಲ ಮೊದಲನೇ ಬಾರಿಗೆ ವಿಡಿಯೋ ನೋಡ್ತಾ ಇರ್ತೀರಾ ನಮ್ಮ ಚಾನಲ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಪಕ್ಕದಲ್ಲಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಲಾಸ್ಟ್ ವಿಡಿಯೋದಲ್ಲಿ ತುಂಬಾ ಜನ ಸರ್ ಹಾಸನಲ್ಲಿ ವಿಡಿಯೋ ಮಾಡಿ ತುಂಬಾ ಕಮ್ಮಿ ರೇಟ್ ಇದೆ ಅಂತ ಕೇಳಿದ್ರೆ, ಇವತ್ತು ನಾವು ಹಾಸನಲ್ಲಿ ಚಂದ್ರು ಕಾರ್ ಶೋರೂಮ್ಗೆ ಬಂದಿದ್ದೀವಿ. ಇಲ್ಲಿ ಪ್ರತಿಯೊಂದು ಕಾರ್ ಕೂಡ ನಿಮಗೆ ಒಂದು ಬೆಸ್ಟ್ ಕಾರ್ನ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಆಲ್ಮೋಸ್ಟ್ ಸಿಂಗಲ್ ಓನರ್ ವೆಹಿಕಲ್ ಕೂಡ ಇದು ಸಿಗುತ್ತೆ ನಿಮಗೆ. ಜಿನಿಯನ್ ವೆಹಿಕಲ್ ಸರ್ ಕೂಡ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್ ನಮಸ್ತೆ ಸರ್, ಹೇಗಿದ್ದೀರಾ ಸರ್? ಓಕೆ ಸರ್, ನಿಮ್ಮ ಶೋರೂಮ್ ಅಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಅಂತ ಬಂದ್ರೆ ಯಾವ ಪ್ರೈಸ್ ಅಲ್ಲಿ ಇದೆ ಸರ್? ಸ್ಟಾರ್ಟಿಂಗ್ ಪ್ರೈಸ್ 1 ಲಕ್ಷ ಸ್ಟಾರ್ಟ್ ಆಗುತ್ತೆ. 1 ಲಕ್ಷದಿಂದ 1 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ. ಓಕೆ ಸರ್. ಸರ್ ನಿಮ್ಮ ಶೋರೂಮ್ಗೆ ನಮ್ಮ ವ್ಯೂವರ್ಸ್ ಬರಬೇಕು ಅಂತಂದ್ರೆ ಸ್ವಲ್ಪ ಯಾವ ಲೊಕೇಶನ್ ಅಲ್ಲಿ ಇದೆ ಅಂತ ತಿಳಿಸ್ಕೊಡಿ. ಇದು ಹಾಸನಲ್ಲಿ ತಣ್ಣೀರಳ್ಳ ಅಂತ, ಎಲ್ಲ ವೆಹಿಕಲ್ ಫೀಲ್ಡ್ ಜಾಸ್ತಿ ಇರೋದೇ ತಣ್ಣೀರಳ್ಳದಲ್ಲಿ, ಸಕಲೇಶ್ಪುರ ರೋಡು, ಅದ್ವೈತ್ ಉಂಡೈ ಶೋರೂಮ್ ಪಕ್ಕ ಬರುತ್ತೆ. ಓಕೆ, ಅಡ್ರೆಸ್ ಕೂಡ ತಿಳಿಸ್ಕೊಟ್ಟಿದ್ದಾರೆ. ರೋಡು ನಿಮ್ಗೆ ಲೋನ್ ಆಪ್ಷನ್ ಕೂಡ ಇರುತ್ತೆ ಸರ್. ಲೋನ್ ಅಂತ ಬಂದ್ರೆ ಯಾವ ಮಾಡಲ್ ಮೇಲೆ ಇರುತ್ತೆ? 2010 ಮೇಲೆ ಎಲ್ಲ ಮಾಡ್ಕೊಂಡು 2010 ಮೇಲೆ ಪ್ರತಿಯೊಂದು ಕಾರು ಕೂಡ ಮಾಡಲ್ ಸಿಗುತ್ತೆ ನಿಮ್ಗೆ. ಮತ್ತೆ ಪ್ರತಿಯೊಂದು ಕಾರ್ನ ಡೀಟೇಲ್ಸ್ ತಿಳ್ಕೊಂಡು ಯಾರು ಯಾವ್ಯಾವ ಕಾರ್ ತಗೋಬೇಕು ಅಂತ ಹೇಳ್ತಾ ಇದ್ರ ಆ ಕಾರ್ನ ಡೀಟೇಲ್ಸ್ ತಿಳ್ಕೊಂಡು ನಿಮ್ಗೂ ಕೂಡ ತಿಳಿಸ್ಕೊಡ್ತೀವಿ. ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ಕಾರ್ಪಿಯೋ ಕೂಡ ನೋಡ್ತಿದ್ದೀರಲ್ಲ, ಬಜಾರ್ ಅಲ್ಲಿ ತುಂಬಾ ಡಿಮ್ಯಾಂಡ್ ಇರೋ ವೆಹಿಕಲ್, ಫ್ಯಾಮಿಲಿಗೆ ತಕ್ಕಂತೆ ಒಂದು ಒಳ್ಳೆ ವೆಹಿಕಲ್ ಅಂತ ಹೇಳ್ತಾ ಇದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೊಳ್ಳೋಣ. K13 ಸರ್, ಹೇಳಿ ಸರ್ ಇದ್ರ ಡೀಟೇಲ್ಸ್. ಇದು 2015 ಮಾಡಲು ಸಿಂಗಲ್ ಓನರ್ ಗಾಡಿ. ಇದು S10 ಇದು 75,000 ಓಡಿದೆ ಗಾಡಿ. ಫ್ಯಾಮಿಲಿಗೆ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು. ಏನ್ ಕೋಟಿಂಗ್ ಇದೆ ಸರ್? ಇಷ್ಟು ರೆಕಾರ್ಡೆಡ್ ಗಾಡಿ. 9,35,000 ಎಕ್ಸ್ಪೆಕ್ಟೇಷನ್ ಹೇಳ್ತಿದ್ದಾರೆ. ಚಾನಲ್ ಮುಖಾಂತರ ಬಂದ್ರೆ ನಿಮಗೆ 9 ಲಕ್ಷ ಮಾಡ್ಕೊಡ್ತೀವಿ. ನಿಮ್ಗೆ ಸರ್ ಲೋನ್ ಅಂತ ಬಂದ್ರೆ ಎಷ್ಟಾಗುತ್ತೆ? ಲೋನ್ ಹೆಚ್ಚು ಕಡಿಮೆ ನಿಮಗೆ ಒಂದು 6 ಲಕ್ಷ ಮಾಡ್ಬೇಕು. ಈ ಕಾರ್ ಕೂಡ ನಿಮ್ಗೆ ಅವೈಲೇಬಲ್ ಇರುತ್ತೆ. ಮತ್ತೊಂದು ನೆಕ್ಸ್ಟ್ ವೆಹಿಕಲ್ ಕೂಡ ನೋಡ್ತೀವಿ. ಇದು ಬ್ಯಾಂಗ್ಳೂರ್ ವೆಹಿಕಲ್, ಹೇಳಿ ಸರ್ ಡೀಟೇಲ್ಸ್. 78,000 ಶೋರೂಮ್ ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಇದು ಒಂದು 6,80,000. ಲೋನ್ ಅಂತ ಬಂದ್ರೆ ಸಿಗುತ್ತೆ? ಲೋನ್ ಒಂದು 5 ಲಕ್ಷ ಸಿಗುತ್ತೆ. 5 ಲಕ್ಷ ಲೋನ್, 5 ಲಕ್ಷ ಸಿಗುತ್ತೆ. 4.5 5 ಲಕ್ಷ ಲೋನೇ ಆಗುತ್ತೆ. ಇನ್ ಮಿಕ್ಕಿದ್ ಡೌನ್ ಪೇಮೆಂಟ್ ಮಾಡ್ಬೇಕು. ನಿಮ್ಗೆ 7 ಸೀಟರ್ ವೆಹಿಕಲ್ ಫಸ್ಟ್ ಓನರ್ ಬರಲ್ಲ. ಗಾಡಿ ಅಂದ್ರೆ ಅಲ್ಟಿಮೇಟ್ ಇದೆ ಗಾಡಿ. 50,000 ಚಿಲ್ಲರೆ ಓಡಿದೆ ಗಾಡಿ. ಇದು ನಿಮ್ಗೆ 4,25,000 ಫೈನಲ್ ರೇಟ್ 4 ಲಕ್ಷ ಮಾಡ್ಕೊಡ್ತೀನಿ. 4 ಲಕ್ಷ ಹೇಳ್ತಿದ್ರೆ. ಈಕೋ ಕೂಡ ಬಜಾರಲ್ಲಿ ಡಿಮ್ಯಾಂಡ್ ಇದೆ. ಒಂದು ಫ್ಯಾಮಿಲಿಗೆ ಮತ್ತೆ ಸ್ಕೂಲ್ ಬಾಡಿಗೆ ಹೊಡೆಯೋರಿಗೆ, ಒಂದು ಬಿಸ್ನೆಸ್ ಮಾಡೋರಿಗೆ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು. ಚಂದ್ರು ಕಾರ್ ಶೋರೂಮ್ ಬನ್ನಿ, ಒಂದು ಒಳ್ಳೆ ವೆಹಿಕಲ್ ಕೂಡ ಕೊಡ್ತಾರೆ ಅಂತ ಹೇಳ್ತಾ, ಈ ಕಾರ್ ಕೂಡ ನಿಮ್ಗೆ ಲೋನ್ ಆಪ್ಷನ್ ಕೂಡ 2.5 ಲಕ್ಷ ಲೋನ್ ಆಗುತ್ತೆ. 2,50,000 ಲೋನ್ ಕೂಡ ಆಗುತ್ತೆ. ಮತ್ತೊಂದು ಕಾರ್ ಕೂಡ ನೋಡ್ತಿದ್ದೀರಾ, ಯಾವ ಸರ್ ವೆಹಿಕಲ್ ಇದು? ಇದು ಹುಂಡೈ ಕ್ರೇಟಾ. ಓಕೆ, SX ಆಪ್ಷನಲ್ ಗಾಡಿ. 2016 ಮಾಡಲು ಫಸ್ಟ್ ಓನರ್. 1,04,000 ಗಾಡಿ ಓಡಿದೆ. 6 ಇಯರ್ ಬ್ಯಾಕ್ ಗಾಡಿ ಇದು. ಇನ್ನು ನಿಮ್ಗೆ ಅಡ್ರೆಸ್ ಟಿವಿ ಸಮೇತ ಇದೆ. ತುಂಬಾ ಅಂದ್ರೆ ತುಂಬಾ ಅಲ್ಟಿಮೇಟ್ ಇದೆ ಗಾಡಿ. ಫಸ್ಟ್ ಓನರ್ ಗಾಡಿ ಇದು. ನಿಮಗೆ 9,50,000 ಫೈನಲ್ ಮಾಡ್ಕೊಡ್ತೀನಿ. 9,50,000 ಮಾಡ್ಕೊಡ್ತೀನಿ. ಲೋನ್ ಎಷ್ಟಾಗುತ್ತೆ ಸರ್ ಇದು? ಲೋನ್ ಇದು 6 ರಿಂದ 7 ಲಕ್ಷ ಆಗುತ್ತೆ. 6 ಲಕ್ಷ ಪಕ್ಕ ಆಗುತ್ತೆ. 6 ಲಕ್ಷ ಲೋನೇ ಆಗುತ್ತೆ. ಇನ್ನು ಮಿಕ್ಕಿದ್ದು ಡೌನ್ ಪೇಮೆಂಟ್ ಮಾಡಬೇಕಾಗುತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡೋಂಥದ್ದು. ನೋಡ್ತಿದ್ರಲ್ಲ, ಗಾಡಿ K0 ಬೈ ಬ್ಯಾಂಗ್ಳೂರ್ ವೆಹಿಕಲ್. ಇದು ಗಾಡಿ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನಿಮ್ಗೆ ಶೋರೂಮ್ ಅಲ್ಲಿ ಏನ್ ಬಂತು ಗಾಡಿ ಒರಿಜಿನಾಲಿಟಿ ಆಗಿದೆ ಪ್ರತಿಯೊಂದು ಕಾರನ್ನು. ನೆಕ್ಸ್ಟ್ ವೆಹಿಕಲ್ ಬಗ್ಗೆ ತಿಳ್ಕೊಳ್ಳೋಣ. ಕೂಡ ನೋಡ್ತಿದ್ದೀರಾ K51. ಇದು ಕೂಡ ಬ್ಯಾಂಗ್ಳೂರ್ ವೆಹಿಕಲ್. ಸರ್ ಯಾವ ಸರ್ ಗಾಡಿ ಇದು? ಇದು ಸ್ವಿಫ್ಟ್ ಡಿಸೈರ್ 2013 ಮಾಡಲು 14 ರಿಜಿಸ್ಟ್ರೇಷನ್ ಡೀಸೆಲ್ ಗಾಡಿ. ಇದು ZDI ಫುಲ್ ಟಾಪ್ ಎಂಡ್ ಗಾಡಿ. ಇದು ಸೆಕೆಂಡ್ ಓನರ್ ಗಾಡಿ. ಇದು 82,000 ಶೋರೂಮ್ ಸರ್ವಿಸ್. ಇದು ತುಂಬಾ ಚೆನ್ನಾಗಿದೆ ಗಾಡಿ. ಡೀಸೆಲ್ ವೆಹಿಕಲ್. ಮೈಲೇಜ್ ಎಲ್ಲ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಇದು? 20 ರಿಂದ 22 ಮೈಲೇಜ್ ಬಂದೇ ಬರುತ್ತೆ. ಡೀಸೆಲ್ ವೆಹಿಕಲ್. ಇದು ನಿಮ್ಗೆ 5,25,000 5 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ. 3.5 ಲೋನ್ ಆಗುತ್ತೆ. ಓಕೆ ಸರ್. ಸರ್ ನೆಕ್ಸ್ಟ್ ಒಂದು ವೆಹಿಕಲ್ ಇದೆ, ವ್ಯಾಗನರ್ ಕೂಡ. ಇದು ಫ್ಯಾಮಿಲಿಗೆ ಒಳ್ಳೆ ವೆಹಿಕಲ್ ಅಂತ ಹೇಳ್ಬೋದು. ಇದು ಕೂಡ K04 ಬ್ಯಾಂಗ್ಳೂರ್ ವೆಹಿಕಲ್. ಹೇಳಿ ಸರ್. ಇದೆ 2011 ಮಾಡಲು, ಬರೀ 29,000 ಗಾಡಿ ಓಡಿದೆ. ಫಸ್ಟ್ ಓನರ್ ಗಾಡಿ. ಇನ್ಸೂರೆನ್ಸ್ ರನ್ನಿಂಗ್ ಇದೆ. 2,90,000 ಇದು. 2,75,000 ಫೈನಲ್ ಮಾಡ್ಕೊಡ್ತೀನಿ. 1.5 ಲಕ್ಷದಿಂದ 2 ಲಕ್ಷ ಲೋನ್ ಆಗುತ್ತೆ. ವ್ಯಾಗನರ್ ಕೂಡ ನೋಡ್ತಿದ್ರಲ್ಲ, ಒಂದು ಒಳ್ಳೆ ಗಾಡಿ. 2,75,000 ಈ ಗಾಡಿ ಕೂಡ ಸಿಗ್ತಾ ಇದೆ. ಇವರು ಆಲ್ಮೋಸ್ಟ್ ಇವ್ರ ಹತ್ರ ಸ್ವಲ್ಪ 99% ಸಿಂಗಲ್ ಓನರ್ ಇದೆ. ನನ್ನ ಸಿಂಗಲ್ ಓನರ್ ವೆಹಿಕಲ್. ಗಾಡಿ ಕೂಡ ಅಷ್ಟೇ ಕಮ್ಮಿ ಓಡಿರೋಂಥದ್ದು. ಪ್ರತಿಯೊಂದು ಗಾಡಿ ಕೂಡ ತುಂಬಾನೇ ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ. ನೆಕ್ಸ್ಟ್ ಒಂದು ವೆಹಿಕಲ್ ಕೂಡ ನೋಡ್ತಿದ್ದೀರಲ್ಲ, ಸ್ವಿಫ್ಟ್ ಸರ್ ಇದು. ಹೇಳಿ ಸರ್ ಇದು ಡೀಟೇಲ್ಸ್. ಯಾವ ಮಾಡಲ್ ಸರ್ ಇದು? 2014 ಮಾಡಲು ಫಸ್ಟ್ ಓನರ್ ಗಾಡಿ. ಇದು 75,000 ಗಾಡಿ ಓಡಿದೆ. VXI ಪೆಟ್ರೋಲ್ ವೆಹಿಕಲ್. ಇದು 4,75,000 4.5 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ. 3 ಲಕ್ಷ ಆಲ್ಮೋಸ್ಟ್ ಆಲ್ ಲೋನ್ ಆಗುತ್ತೆ. ಓಕೆ ಸರ್. ಫಸ್ಟ್ ಓನರ್. I10 ಕೂಡ ಇವ್ರ ಹತ್ರ ಇದೆ. K04 ಇದು ಬ್ಯಾಂಗ್ಳೂರ್ ವೆಹಿಕಲ್. ನಿಮ್ಗೆ ಇವ್ರ ಹತ್ರ I10 ಒಂದು 2 ರಿಂದ 3 ವೆಹಿಕಲ್ ಇದೆ. ಒಂದು ಮೆರೂನ್ ಕಲರ್ ಇದೆ, ಗ್ರೇ ಕಲರ್ 2 ಇದೆ. ನೋಡ್ತಿದ್ರಲ್ಲ ಮೊದಲನೇ ವೆಹಿಕಲ್. ಹೇಳಿ ಸರ್ ಡೀಟೇಲ್ಸ್. 2012 ಮಾಡಲು 1 ಲಕ್ಷ ಓಡಿದೆ. ಸಿಂಗಲ್ ಓನರ್ ಗಾಡಿ. ಇನ್ಸೂರೆನ್ಸ್ ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ ಇದೆ. ನೆಕ್ಸ್ಟ್ ಇಯರ್ ಜನವರಿ ಗಂಟೆ ಇನ್ಸೂರೆನ್ಸ್ ಇದೆ.
3,25,000 3 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ. 3 ಲಕ್ಷ ಫೈನಲ್. ಫಸ್ಟ್ ಓನರ್ ಗಾಡಿ. ಲೋನ್ ಎಷ್ಟಾಗುತ್ತೆ ಸರ್? ಲೋನ್ 2 ಲಕ್ಷ ಲೋನ್ ಆಗುತ್ತೆ. 2 ಲಕ್ಷ ಲೋನೇ ಆಗುತ್ತೆ. 1 ಲಕ್ಷ ಡೌನ್ ಪೇಮೆಂಟ್ ಅಷ್ಟೇ. ಗಾಡಿ ನೋಡ್ತಿರಲ್ಲ ಕಂಪ್ಲೀಟ್ ಆಗಿ ತುಂಬಾನೇ ಚೆನ್ನಾಗಿದೆ. ಟೈರ್ ಎಲ್ಲ ನಿಮ್ಗೆ ನ್ಯೂ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಗಾಡಿ ಅಷ್ಟೇ ಸಖತ್ತಾಗಿದೆ ಅಂತ ಹೇಳ್ಬೋದು. ವ್ಯಾಗನರ್ ಕೂಡ ನೋಡ್ತಿದ್ದೀರಾ, ಇದು ಕೂಡ K41 ವೆಹಿಕಲ್. ಆವಾಗಲೇ ಮತ್ತೊಂದು ವ್ಯಾಗನರ್ ಕೂಡ ತೋರಿಸ್ಕೊಟ್ಟಿದ್ವಿ, ಇದು ಮೆರೂನ್ ಕಲರ್. ಹೇಳಿ ಸರ್ ಡೀಟೇಲ್. 2010 ಸಿಂಗಲ್ ಓನರ್ ಗಾಡಿ, 1 ಲಕ್ಷ ಓಡಿದೆ. 2,50,000 ಕೊಡ್ತೀನಿ. ಒಂದು 10,000 ಹೆಚ್ಚು ಕಮ್ಮಿ ಆಗುತ್ತೆ ಗಾಡಿ. ತುಂಬಾ ಚೆನ್ನಾಗಿ 1.5 ಲಕ್ಷ ಲೋನ್ ಆಗುತ್ತೆ. ಫಸ್ಟ್ ಓನರ್ ವೆಹಿಕಲ್. ಸಿಂಗಲ್ ಓನರ್ 2,40,000 ಹೇಳ್ತಾ ಇದಾರೆ. ಲೋನ್ ಕೂಡ ಆಪ್ಷನ್ ಇರುತ್ತೆ. ಗಾಡಿ ಕೂಡ ತುಂಬಾನೇ ಚೆನ್ನಾಗಿದೆ. ಟೈರ್ ಎಲ್ಲ ನೋಡ್ತಿದ್ದೀರಲ್ಲ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ವ್ಯಾಗನರ್ ಕೂಡ ಕಡಿಮೆ ಹುಡುಕ್ತಾ ಇರೋರಿಗೆ ಇದು ಕೂಡ ಒಂದು ಒಳ್ಳೆ ಕಾರ್ ಅಂತಾನೆ ಹೇಳ್ಬೋದು. ಸರ್ ನೆಕ್ಸ್ಟ್ ಯಾವ ಸರ್ ಗಾಡಿ ಇದು? ಇದು ಸ್ವಿಫ್ಟ್ ಡಿಸೈರ್. ಇದು 13 ಮಾಡಲು 14 ರಿಜಿಸ್ಟ್ರೇಷನ್ ZDI ಫಸ್ಟ್ ಓನರ್ ಗಾಡಿ. ಇದು ಈ ಜಯದೇವ್ ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ ಗಾಡಿ. ಇದು ತುಂಬಾ ಚೆನ್ನಾಗಿದೆ. ಫ್ಯಾನ್ಸಿ ನಂಬರ್ ಇದೆ. ಇದು 5.5 ಹೇಳ್ತಾರೆ. 5,25,000 ಫೈನಲ್ ಮಾಡ್ಕೊಡ್ತೀನಿ. ಡೀಸೆಲ್ ವೆಹಿಕಲ್. 4433 ಫ್ಯಾನ್ಸಿ ನಂಬರ್ ಕೂಡ. ಅವಾಗಲೂ ಒಂದು ವೆಹಿಕಲ್ ಕೂಡ ತೋರಿಸ್ಕೊಟ್ವಿ, ಸ್ವಿಫ್ಟ್ ಡಿಸೈರ್. ಮತ್ತೊಂದು ವೈಟ್ ಕಲರ್ ಇದೆ. ಎಷ್ಟು ಹೇಳಿರಿ ಸರ್ ಪ್ರೈಸ್ ಇದು? ಫೈನಲ್ ರೈಟ್ ಇದು 5,25,000 ಆಗುತ್ತೆ. ಫಸ್ಟ್ ಓನರ್ ಗಾಡಿ. 5,25,000 ನಿಮಗೆ ಸಿಂಗಲ್ ಓನರ್ ವೆಹಿಕಲ್. ಲೋನ್ ಎಷ್ಟಾಗುತ್ತೆ ಸರ್ ಈ ವೆಹಿಕಲ್ಗೆ? 3.5 ಆಗುತ್ತೆ. 3,50,000 ಲೋನ್ ಆಗುತ್ತೆ. ಸ್ವಿಫ್ಟ್ ಡಿಸೈರ್ ಯಾರು ಹುಡುಕ್ತಾ ಇರ್ತೀರಾ ಬಜಾರ್ ಅಲ್ಲಿ, ಡೀಸೆಲ್ ವೆಹಿಕಲ್ ತುಂಬಾ ಜನ ಹುಡುಕ್ತಾ ಇರ್ತೀರಾ, ಚಂದ್ರು ಕಾರ್ ಶೋರೂಮ್ ಅಲ್ಲಿ ನಿಮ್ಗೆ 2 ಡೀಸೆಲ್ ಇದೆ, ಯಾವ್ದು ಬೇಕಾದ್ರೂ ತಗೊಂಡ್ ಹೋಗ್ಬೋದು. ಮತ್ತೊಂದು ಐಟನ್ ಕೂಡ ಇದೆ, K01 ಬ್ಯಾಂಗ್ಳೂರ್ ವೆಹಿಕಲ್ ಮೆರೂನ್ ಕಲರ್. ಸರ್ ಹೇಳಿ ಸರ್ ಡೀಟೇಲ್ಸ್. ಇದು 2011 ಮಾಡಲು ಫಸ್ಟ್ ಓನರ್ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ. 2,80,000 ಕೂತ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಲೋನ್ ಎಷ್ಟಾಗುತ್ತೆ ಸರ್ ಈ ವೆಹಿಕಲ್? 1.5 ಆಗುತ್ತೆ. 1.5 ಆಗುತ್ತೆ. ಫಸ್ಟ್ ಓನರ್ ಗಾಡಿ ಮ್ಯಾಗ್ನಾ ಸಿಂಗಲ್ ಓನರ್ ವೆಹಿಕಲ್, ಮ್ಯಾಗ್ನಾ ವೇರಿಯಂಟ್ ಇದು. ಗಾಡಿ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡ್ತಿದ್ರಲ್ಲ ನಿಮ್ಗೆ ಟೈರ್ ಎಲ್ಲ ನಿಮ್ಗೆ ಒಂದು 70-80% ಟೈರ್ ಇದೆ. ಗಾಡಿ 65,000 ಓಡಿದೆ ಗಾಡಿ. ಜಸ್ಟ್ 65,000 ಅಷ್ಟೇ ಓಡಿರೋದು. ಪ್ರತಿಯೊಂದು ಕಾರ್ ಕೂಡ ಅಷ್ಟೇ ಕಮ್ಮಿನೇ ಓಡಿರೋಂಥದ್ದು. ಐಟನ್ ಕೂಡ ಇದೆ. ಅವಾಗಲೇ ಒಂದು ಮತ್ತೆ ಗ್ರೇ ಕಲರ್ ಕೂಡ ತೋರಿಸ್ಕೊಟ್ವಿ. ಇದು 2ನೇ ವೆಹಿಕಲ್ ಗ್ರೇ ಕಲರ್ ಅಲ್ಲಿ K03 ಬ್ಯಾಂಗ್ಳೂರ್ ವೆಹಿಕಲ್. ಸರ್ ಇದ್ರ ಬಗ್ಗೆ ಇದು 2012 ಮಾಡಲು ಫಸ್ಟ್ ಓನರ್ ಗಾಡಿ. ಆಸ್ಟಾದಲ್ಲಿ ನಿಮಗೆ ABS 2 ಹೇರ್ ಬ್ಯಾಗ್ ಬರುತ್ತೆ. ಬರೀ 59,000 ಓಡಿದೆ ಗಾಡಿ. ಗಾಡಿ ಅಂದ್ರೆ ತುಂಬಾ ಚೆನ್ನಾಗಿದೆ. 3,50,000 ಬೇಕು ಅಂತ ಹೇಳ್ತಾ ಇದ್ದಾರೆ ಎಕ್ಸ್ಪೆಕ್ಟೇಷನ್ ಅವ್ರದ್ದು. ಒಂದು 10,000-15,000 ಹೆಚ್ಚು ಕಮ್ಮಿ 3,30,000-35,000 ಮಾಡ್ಕೊಡ್ತೀನಿ. 3,30,000 ಈ ಗಾಡಿ ಕೂಡ ಸಿಗ್ತಾ ಇದೆ ನಿಮ್ಗೆ. 2 ಲಕ್ಷ ಲೋನ್ ಆಗುತ್ತೆ. 2 ಲಕ್ಷ ಲೋನ್ ಆಗುತ್ತೆ. ಅದರಲ್ಲೂ ನಿಮ್ಗೆ 2 ಏರ್ ಬ್ಯಾಗ್ ಕೂಡ ಬರುತ್ತೆ. ಗಾಡಿ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಟೈರ್ ಕೂಡ ನೀವು ನೋಡ್ತಿದ್ರಲ್ಲ ನ್ಯೂ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ನಾಲ್ಕು ಕೂಡ ತುಂಬಾನೇ ಚೆನ್ನಾಗಿದೆ ವೆಹಿಕಲ್. ಐಟನ್ ಬೇಕಾಗಿರೋರಿಗೆ ಕಾಲ್ ಮಾಡ್ಕೊಂಡು ಬಂದು ಡೀಟೇಲ್ಸ್ ಕೇಳಿ ಒಂದು ಒಳ್ಳೆ ಕಾರ್ ತಗೊಂಡೋಗಿ ಅಂತಾನೆ ಹೇಳ್ತೀನಿ. K04 ಬ್ಯಾಂಗ್ಳೂರ್ ವೆಹಿಕಲ್. ಹೇಳಿ ಸರ್ ಯಾವ ವೆಹಿಕಲ್ ಇದು? ಇದು 2011 ಮಾಡಲು 12 ರಿಜಿಸ್ಟ್ರೇಷನ್ VXI. ಇದು ನ್ಯೂ ಶೇಪ್ ಸ್ವಿಫ್ಟ್. ಇದು 4 ಲಕ್ಷ ಬೇಕು ಅಂತ ಹೇಳ್ತಿದ್ರೆ 1 ಲಕ್ಷ ಓಡಿದೆ ಗಾಡಿ. ತುಂಬಾ ಚೆನ್ನಾಗಿದೆ. 2.5 ಲಕ್ಷ ಲೋನ್ ಆಗುತ್ತೆ. 2 ಲಕ್ಷ ಲೋನ್ ಆಗುತ್ತೆ. VXI ಫಸ್ಟ್ ಓನರ್ ಗಾಡಿ. 1,50,000 ನಿಮಗೆ ಡೌನ್ ಪೇಮೆಂಟ್ ಕೂಡ ಆಗುತ್ತೆ. ಗಾಡಿ ತುಂಬಾನೇ ಚೆನ್ನಾಗಿದೆ. 4 ಲಕ್ಷ ಹೇಳ್ತಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ. ಎದುರುಗಡೆ ಬಂದು ಕೂತ್ ಮಾತಾಡಿ ಒಳ್ಳೆ ಕಾರ್ ಅಂತಾನು ಹೇಳ್ಬೋದು. ಬ್ಯಾಂಗ್ಳೂರ್ ವೆಹಿಕಲ್ ಇದೆ K05 ಬ್ಯಾಂಗ್ಳೂರ್ ವೆಹಿಕಲ್. ಹೇಳಿ ಸರ್ ಯಾವ ವೆಹಿಕಲ್ ಇದು? ಇದು 2013 ಮಾಡಲು ರಿಡ್ಸೋ VDI ಗಾಡಿ. ಇದು ಸಿಂಗಲ್ ಓನರ್ ಗಾಡಿ. 88,000 ಶೋರೂಮ್ ಇಂದ ಹೊರಡೋದು. 4 ಲಕ್ಷ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದಾರೆ ಗಾಡಿ ಕಸ್ಟಮರ್. ಒಂದು 3.80 ಫೈನಲ್ ಮಾಡ್ಕೊಡ್ತೀನಿ. 3,80,000 ಮಾಡ್ಕೊಡ್ತೀನಿ. ಲೋನ್ ಎಷ್ಟಾಗುತ್ತೆ ಸರ್? ಲೋನ್ ಒಂದು 2 ಲಕ್ಷ ಆಗುತ್ತೆ. 2 ಲಕ್ಷ ಲೋನೇ ಆಗುತ್ತೆ. 1,80,000 ನಿಮ್ಗೆ ಡೌನ್ ಪೇಮೆಂಟ್ ಮಾಡ್ಬೇಕಾಗುತ್ತೆ. ಗಾಡಿ ಓನರ್ ಗಾಡಿ, ಸಿಂಗಲ್ ಓನರ್ ವೆಹಿಕಲ್. ಅದು ಕೂಡ ಗಾಡಿ ತುಂಬಾನೇ ಚೆನ್ನಾಗಿದೆ. ನೋಡ್ತಿದ್ರಲ್ಲ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಟೈರ್ ಎಲ್ಲ ನಿಮ್ಗೆ ಒಂದು 70% ಟೈರ್ ಇದೆ. ಗಾಡಿ ಗುಡ್ ಕಂಡೀಷನ್ ಅಂತಾನೆ ಹೇಳ್ಬೋದು. ಹೇಳಿ ಸರ್ ನೆಕ್ಸ್ಟ್ ನಿಮ್ಮ ಹತ್ರ ಒಂದು ಡಸ್ಟರ್ ಕೂಡ ಇದೆ. ಇದು ಕೂಡ K03 ಬ್ಯಾಂಗ್ಳೂರ್ ವೆಹಿಕಲ್. ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳಿ ಸರ್. ಇದು 2015 ಮಾಡಲು 16 ರಿಜಿಸ್ಟ್ರೇಷನ್ 85 ಅಲ್ಲಿ RXL ಆಪ್ಷನಲ್ ಗಾಡಿ. ಇದು ABS ಏರ್ ಬ್ಯಾಗ್ ಮ್ಯಾಗ್ ವೀಲ್ ಬ್ಯಾಕ್ ಡಿಫಾಗರ್ ಎಲ್ಲ ಬರುತ್ತೆ. 1,13,000 ಶೋರೂಮ್ ಇಂದ ಹೊರಡೋದು. ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ. ಕಸ್ಟಮರ್ ಮಾಡ್ಕೋಬೇಕು. 6.5 ಹೇಳ್ತೀನಿ. 6,25,000 ಕೊಡ್ತೀನಿ ಗಾಡಿನ. 6,25,000. 4 ಲಕ್ಷ ಲೋನ್ ಆಗುತ್ತೆ. 4.5 ಲಕ್ಷ ಲೋನ್ ಆಗುತ್ತೆ. 4,50,000 ಲೋನ್ ಆಗುತ್ತೆ. ಯಾವ ಮಾಡಲ್ ಅಂತ ಹೇಳಿ? 2015 16 ರಿಜಿಸ್ಟ್ರೇಷನ್. 2015-16. ಎಷ್ಟು ಸೀಟರ್ ಸರ್ ಇದು ವೆಹಿಕಲ್? 5 ಸೀಟರ್ ಗಾಡಿ. 5 ಸೀಟರ್ ವೆಹಿಕಲ್. ನೋಡ್ತಿದ್ರಲ್ಲ ಗಾಡಿ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಡಸ್ಟರ್ ವೆಹಿಕಲ್ ಯಾರ್ಯಾರು ಹುಡುಕ್ತಾ ಇದ್ರಿ ಹಾಸನಲ್ಲಿ ಇರುವ ಚಂದ್ರು ಕಾರ್ ಶೋರೂಮ್ ವಿಸಿಟ್ ಮಾಡಿ. ನಿಜವಾಗ್ಲೂ ಸಿಂಗಲ್ ಓನರ್ ವೆಹಿಕಲ್ ಆಲ್ಮೋಸ್ಟ್ ಇದೆ. ಒಂದು ಒಳ್ಳೆ ಗಾಡಿ ಕೊಡ್ತಾರೆ, ತಗೊಂಡೋಗಿ ಆದಷ್ಟು ಬೇಗ. ನನ್ನ ಹತ್ರ ಯಾವಾಗಲೂ 2-3 ಗಾಡಿ ಯಾವಾಗಲೂ ಡಸ್ಟರ್ ಇರುತ್ತೆ. ಎಲ್ಲ 85 RXL ಆಪ್ಷನಲ್ ಗಾಡಿಗಳು ಇರ್ತವೆ. ಓಕೆ ಸರ್. 04 ಇದು ಕೂಡ ಬ್ಯಾಂಗ್ಳೂರ್ ವೆಹಿಕಲ್. ಸರ್ ಯಾವ ವೆಹಿಕಲ್ ಸರ್ ಇದು? ಇದು I20 ಡೀಸೆಲ್ ಗಾಡಿ. ಇದು ಆಸ್ಟಾ ಆಪ್ಷನಲ್ ಗಾಡಿ. 6 ಇಯರ್ ಬ್ಯಾಕ್ ಗಾಡಿ. ಇದು ಡೀಸೆಲ್ ಗಾಡಿ. ಸೆಕೆಂಡ್ ಓನರ್ ಆಗಿದೆ. ತುಂಬಾ ಚೆನ್ನಾಗಿದೆ. 5,70,000 5.5 ಮಾಡ್ಕೊಡ್ತೀನಿ. 5.5 ಸರ್. ಡೀಸೆಲ್ ಅಂತಂದ್ರೆ ಏನ್ ಎಕ್ಸ್ಪೆಕ್ಟ್ ಮಾಡಿ? ಇದು ಮೈಲೇಜ್ 20 ಬರುತ್ತೆ. 20 ಕೊಡುತ್ತಾ? 5,50,000 ಕೊಡ್ತೀನಿ ಫೈನಲ್. 5,50,000 ಹೇಳ್ತಿದ್ರೆ ಲೋನ್ ಎಷ್ಟಾಗುತ್ತೆ ಸರ್ ಈ ವೆಹಿಕಲ್? ಲೋನ್ 4 ಲಕ್ಷ ಆಗುತ್ತೆ. 4 ಲಕ್ಷ ಲೋನೇ ಆಗುತ್ತೆ. ಇದು ಕೂಡ ಬ್ಯಾಂಗ್ಳೂರ್ ವೆಹಿಕಲ್. ಸರ್ ನಿಮ್ಮ ಹತ್ರ ಸ್ವಿಫ್ಟ್ ಡಿಸೈರ್ ತುಂಬಾನೇ ಇದಾವಲ್ಲ? ಸ್ವಿಫ್ಟ್ ಡಿಸೈರ್ ಡೀಸೆಲ್ ಗಾಡಿ. ಸ್ವಿಫ್ಟ್ ಡಿಸೈರ್ ಗಳು ಆಲ್ಮೋಸ್ಟ್ ಇರ್ತವೆ. ಡಿಸೈರ್ I20ಗಳು ಮತ್ತೆ ಅಲ್ಲಿಂದ ಡಸ್ಟರ್ಗಳು ಯಾವಾಗ್ಲೂ ಇರ್ತವೆ. 2010 ಮಾಡಲು 11 ರಿಜಿಸ್ಟ್ರೇಷನ್ 80,000 ಹೊಡಿದೆ. ಫಸ್ಟ್ 3.5 ಫೈನಲ್ ಮಾಡ್ಕೊಡ್ತೀನಿ. ಲೋನ್ ಎಷ್ಟಾಗುತ್ತೆ? 2 ಲಕ್ಷ ಲೋನ್ ಆಗುತ್ತೆ. 2 ಲಕ್ಷ ಲೋನ್ ಆಗುತ್ತೆ. ಓಕೆ ಸರ್. ಸರ್ ನೆಕ್ಸ್ಟ್ ಮತ್ತೊಂದು ನಿಮ್ಮ ಹತ್ರ ರಿಡ್ಸ್ ಇದೆ K02. ಇದು ಕೂಡ ಬ್ಯಾಂಗ್ಳೂರ್ ವೆಹಿಕಲ್.
ಹೇಳಿ ಸರ್ ಡೀಟೇಲ್ಸ್. 2015 ಮಾಡಲ್ ಇದು. ಹಾ. ಫಸ್ಟ್ ಓನರ್ ಗಾಡಿ VXI 40,000 ಗಾಡಿ ಓಡಿದೆ. ಓಕೆ 4.5 ಲಕ್ಷ ಇದು. 4,20,000 ಫೈನಲ್ ಮಾಡ್ಕೊಡ್ತೀನಿ. 4,20,000 ಫೈನಲ್ ಮಾಡ್ಕೊಡ್ತೀನಿ. ಪೆಟ್ರೋಲ್ ವೆಹಿಕಲ್ ಓಕೆ ಸರ್. ಹೇಳಿ ಸರ್ ಇದ್ರ ಬಗ್ಗೆ ಡೀಟೇಲ್ಸ್. ಬಲೆನೋ 2018 ಮಾಡಲು ಸಿಂಗಲ್ ಓನರ್ ಗಾಡಿ. ಗಾಡಿ ಮಾತ್ರ ತುಂಬಾ 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 ಚೆನ್ನಾಗಿದೆ. ಆಲ್ಫಾ ಗಾಡಿ. 6.5 ಲಕ್ಷ ಹೇಳ್ತೀನಿ. ಒಂದು 6,25,000 ಫೈನಲ್ ಕೊಡ್ತೀನಿ. 18 ಮಾಡಲು 18 ಮಾಡಲ್ಲ 18 ಮಾಡಲು ಸಿಂಗಲ್ ಓನರ್. 6,20,000. 6,20,000 ಫೈನಲ್ ಮಾಡ್ಕೊಡ್ತೀನಿ. ಗಾಡಿ ಕೂಡ ನೋಡ್ತಿದ್ರಲ್ಲ ತುಂಬಾನೇ ಚೆನ್ನಾಗಿದೆ ನೋಡಿ. ಬಲೆ ನೋಡ್ತಾರೋರಿಗೆ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು. ಇವರಲ್ಲಿ ಈ ವೆಹಿಕಲ್ ಈ ಕಲರ್ ಬೇಡ ಅಂತಂದ್ರೆ ವೈಟ್ ಕಲರ್ ಕೂಡ ಇದೆ ಸರ್. ಇದ್ಯಾವ ಮಾಡಲ್ ಸರ್ ಇದು? 2017 ಮಾಡಲು ಸಿಂಗಲ್ ಓನರ್. ಬರೀ 66,000 ಗಾಡಿ ರನ್ನಿಂಗ್ ಆಗಿರೋ ಗಾಡಿ. ತುಂಬಾ ಚೆನ್ನಾಗಿದೆ. ಓಕೆ ಸರ್. ಇದು ಝೇಟಾ ಗಾಡಿ ಬಟನ್ ಸ್ಟಾರ್ಟರ್. ಏನ್ ಕೋಟಿಂಗ್ ಮಾಡ್ತಿದ್ದೀರಾ? ಇದು 6.5 ಹೇಳ್ತೀನಿ. 6,10,000 ಫೈನಲ್ ಮಾಡ್ಕೊಡ್ತೀನಿ. 6,10,000 ರೂಪಾಯಿಗೆ ವೈಟ್ ಕಲರ್ ವೆಹಿಕಲ್ ಕೂಡ ಸಿಗ್ತಾ ಇದೆ ಸರ್. ಲೋನ್ ಅಂತ ಬಂದ್ರೆ ಎಷ್ಟಾಗುತ್ತೆ ಅದು? 4 ಲಕ್ಷದಿಂದ 4.5 ಲಕ್ಷ ಲೋನ್ ಆಗುತ್ತೆ. 4 ಲಕ್ಷ ಲೋನೇ ಆಗುತ್ತೆ. ನೋಡ್ತಿರಲ್ಲ ಗಾಡಿ ತುಂಬಾನೇ ಚೆನ್ನಾಗಿದೆ. ಆಲ್ಮೋಸ್ಟ್ ಆವಾಗಲೇ ಹೇಳ್ದಂಗೆ ಸಿಂಗಲ್ ಓನರ್ ಗಾಡಿ ಕೂಡ ತುಂಬಾ ಕಡಿಮೆ ಓಡಿರೋಂಥದ್ದು. ಪ್ರತಿಯೊಂದು ಗಾಡಿ ಬೆಸ್ಟ್ ಕಾರ್ ಕೊಡ್ತಾರೆ. ಯಾವ ಕಾರ್ ಬೇಕೋ ತಗೋಬೇಕು ಅಂತ ಪ್ಲಾನ್ ಮಾಡಿದ್ರೆ ಚಂದ್ರು ಕಾರ್ ಶೋರೂಮ್ ವಿಸಿಟ್ ಮಾಡಿ ಒಂದೊಳ್ಳೆ ಕಾರ್ ತಗೊಂಡೋಗಿ ಅಂತಾನೆ ತಿಳಿಸ್ಕೊಡ್ತೀವಿ.